ನಮಸ್ತೆ. ನಾನಿವತ್ತು ಕೇರ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡೋಣ ಅಂತ ಇದ್ದೀನಿ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಬಂದು ಕೇರ್ ಹೆಲ್ತ್ ಇನ್ಶೂರೆನ್ಸ್. ಅದ್ರ ಜೊತೆಗೆ ಸೆಂಟ್ರಲ್ ಗವರ್ನಮೆಂಟ್ ಇವಾಗ ಟ್ಯಾಕ್ಸ್ ಕೂಡ ಫ್ರೀ ಮಾಡಿದ್ರೆ. ಅಂದ್ರೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ ಇಲ್ಲ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ, ಟ್ಯಾಕ್ಸೇ ಇಲ್ಲ. ಟೋಟಲಿ ಫ್ರೀ. ಫ್ರೀ ಫ್ರಮ್ ದ ಟ್ಯಾಕ್ಸ್. ಅದರಲ್ಲಿ ನೀವು ಕೇರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಬೆಸ್ಟ್ ಪ್ರಾಡಕ್ಟ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ನಿಮ್ಮ ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ಬಂದ್ಬಿಟ್ಟು ಸ್ಟಾರ್ ಅಲ್ಲಿ ಇರ್ಬೋದು, ಇಲ್ಲ ಬಜಾಜ್ ಅಲ್ಲಿ ಇರ್ಬೋದು, ಇಲ್ಲ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಿ ಯಾವುದೋ ಕಂಪ್ನಿ ಇರ್ತಿದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ಸಮ್ ಇನ್ಶೂರ್ಡ್ 5 ಲಕ್ಷ ಇರುತ್ತೆ, ಇಲ್ಲ 3 ಲಕ್ಷ ಇರುತ್ತೆ. ನಿಮ್ಗೊಂದು ಸ್ಮಾಲ್ ಕ್ವಶನ್. ಇವಾಗ 3 ಲಕ್ಷ ಸಮ್ ಇನ್ಶೂರ್ಡ್ ಇರುತ್ತೆ, 5 ಲಕ್ಷ ಸಮ್ ಇನ್ಶೂರ್ಡ್. ಇನ್ ಕೇಸ್ ಆಫ್ ಬಿಲ್ ಅಮೌಂಟ್ 5 ಲಕ್ಷಕ್ಕಿಂತ ಮೇಲ್ ಬಂದ್ರೆ ಬಿಲ್ ಯಾರು ಪೇ ಮಾಡ್ತಾರೆ? ಇವಾಗ 7 ಲಕ್ಷ ಆಯ್ತಿದೆ ಹಾಸ್ಪಿಟಲ್ ಬಿಲ್ಲು. ಇವಾಗ 5 ಲಕ್ಷ ಇನ್ಶೂರೆನ್ಸ್ ಕಂಪ್ನಿ ಕೊಟ್ರೆ ಕೈಯಿಂದ 2 ಲಕ್ಷ ಕೊಡ್ಬೇಕಾಗತ್ತೆ. ಬಟ್ ಅದೇ ನೀವು ಕೇರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಬೈ ಮಾಡಿದ್ರೆ, ಕೇರ್ ಸುಪ್ರೀಂ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನೀವು 5 ಲಕ್ಷ, ಇವಾಗ 10 ಲಕ್ಷ ಸಮ್ ಇನ್ಶೂರ್ ಫಾರ್ ಎಕ್ಸಾಂಪಲ್, ಪ್ರತಿ ವರ್ಷ ನಿಮಗೆ 10 ಲಕ್ಷ ಅಡಿಷನಲ್ ಕೊಡ್ತಾ ಇರ್ತೀವಿ. ಅಂದ್ರೆ ನೀವು 10 ಲಕ್ಷ ಸಮ್ ಇನ್ಶೂರ್ ತಗೊಂಡ್ರೆ ಕಂಪ್ಲೀಟ್ ಆಗಿ 5 ಇಯರ್ಸ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಿಮ್ಮ ಸಮ್ ಇನ್ಶೂರ್ಡು 70 ಲಕ್ಷ. ಬಿಲ್ ಎಷ್ಟೇ ದೊಡ್ಡ ಬಿಲ್ ಬರ್ಲಿ ರಿಸ್ಕೇ ಬೇಡ. ಹೋಲ್ ಫ್ಯಾಮಿಲಿಗೂ 70 ಲಕ್ಷ ರೂಪಾಯಿ ತನಕ ಕ್ಲೈಮ್ ಆಗುತ್ತೆ. ನೀವು ಕಟ್ಟೋ ಸಮ್ ಇನ್ಶೂರ್ಡ್ ಏನೋ 5 ಲಕ್ಷ 10 ಲಕ್ಷ ಸಮ್ ಇನ್ಶೂರ್ಡ್ ಇದೆ ಅಷ್ಟಕ್ಕೆ ಕಟ್ತೀರಾ, ಬಟ್ ಕ್ಲೈಮ್ ಮಾತ್ರ ನಿಮ್ಗೆ 70 ಲಕ್ಷ ಬರುತ್ತೆ. ಬಟ್ ನಿಮ್ಮ ಕರೆಂಟ್ ಪಾಲಿಸಿ ಏನೇ ಕ್ಲೈಮರ್ 5 ಲಕ್ಷ ರೂಪಾಯಿ ಮೇಲೆ 1 ರೂಪಾಯಿ ಕ್ಲೈಮ್ ಕೊಡಲ್ಲ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಹಾಸ್ಪಿಟಲ್ ಬಿಲ್ಲು, ರೂಮ್ ರೆಂಟು, ICU ಚಾರ್ಜಸ್, ಇನ್ ಪೇಷಂಟ್ ಔಟ್ ಪೇಷಂಟ್ ಎಲ್ಲಾ ಸೇರಿ ನಿಮ್ಗೆ 5 ಲಕ್ಷ ಕ್ರಾಸ್ ಆದ್ರೆ ಅವ್ರು 5 ಲಕ್ಷ ಕೊಡ್ತಾರೆ ಅಷ್ಟೇ. ಬಟ್ ಅದೇ ನೀವು ಕೇರಲ್ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ನ ಕೇರಲ್ ಕಂಟಿನ್ಯೂಷನ್ ಮಾಡಿದ್ರೆ ನಿಮ್ಗೆ 70 ಲಕ್ಷ ಬರುತ್ತೆ. ಮೈನ್ ಅಡ್ವಾಂಟೇಜಸ್ ದಿಸ್. ನಾನ್ ನಿಮ್ಗೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಗೆ ಪೋರ್ಟಬಿಲಿಟಿ ಆಗೋದ್ರಿಂದ ಅಥವಾ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಅಂತ ಹೇಳ್ತೀನಿ ನೋಡಿ. ಫಸ್ಟ್, ನಿಮ್ಮ ಸಮ್ ಇನ್ಶೂರ್ಡ್, ನೀವು ತಗೊಳ್ಳೋ ಸಮ್ ಇನ್ಶೂರ್ಡ್ 5 ಲಕ್ಷ ಆಗಿರ್ಬೋದು, 7 ಲಕ್ಷ ಆಗಿರ್ಬೋದು, 10 ಲಕ್ಷ ಇರ್ಬೋದು. ಬಟ್ ಆಫ್ಟರ್ ಕಂಪ್ಲೀಟಿಂಗ್ 5 ಇಯರ್ಸ್ ಅದು 600% ಹೈಕ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ 10 ಲಕ್ಷ ಸಮ್ ಇನ್ಶೂರ್ಡ್ ತಗೊಂಡ್ರೆ 5 ಇಯರ್ಸ್ ಕಂಪ್ಲೀಟ್ ಆಗೋದು 70 ಲಕ್ಷ. 5 ಲಕ್ಷ ಸಮ್ ಇನ್ಶೂರ್ಡ್ ತಗೊಂಡ್ರೆ ಕಂಪ್ಲೀಟ್ ಆಗೋಷ್ಟಲ್ಲಿ 35 ಲಕ್ಷ. 7 ಲಕ್ಷ ಸಮ್ ಇನ್ಶೂರ್ಡ್ ತಗೊಂಡ್ರೆ ಕಂಪ್ಲೀಟ್ ಆಗೋಷ್ಟಲ್ಲಿ 49 ಲಕ್ಷ. ಯಾಕಂದ್ರೆ ನಾಳೆ ಎಷ್ಟೇ ದೊಡ್ಡ ಕ್ಲೈಮ್ ಬರ್ಲಿ, ಯಾಕಂದ್ರೆ ನಾಳೆ ಫ್ಯೂಚರ್ ನಾವ್ ಹೇಗಿರುತ್ತೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಎಷ್ಟೇ ಬಿಲ್ ಬಂದ್ರು ಸಹ ಸಮ್ ಇನ್ಶೂರ್ಡ್ ಇಂದ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪ್ರೊಟೆಕ್ಷನ್, ಹೆಲ್ತ್ ಇನ್ಶೂರೆನ್ಸ್ ಇಂದ ನಿಮ್ಮ ಹೆಲ್ತ್ ಪ್ರೊಟೆಕ್ಷನ್, ಮನಿ ಪ್ರೊಟೆಕ್ಷನ್ ಎರಡೂ ಆಗುತ್ತೆ. ಜೊತೆಗೆ ನಿಮ್ ಕರೆಂಟ್ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ ಅದೇನೇ ಆದ್ರೆ 5 ಲಕ್ಷ ಮಾತ್ರ ಕೊಡ್ತಾರೆ. ನೀವು ಕಟ್ಟೋ ಪ್ರೀಮಿಯಂ ಅದಕ್ಕೆ ಕಟ್ಟೋ ಬದಲು ಇದಕ್ಕೆ ಕಟ್ಟಿ ಪೋರ್ಟ್ ಆಗಿ ಕಂಟಿನ್ಯೂಷನ್ ಸಿಗುತ್ತೆ. ಜೊತೆಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಗಮನಿಸಿರ್ತೀರ, ಕೆಲವು ಟೈಮಲ್ಲಿ ಎಲ್ಲಾ ಟೈಮಲ್ಲೂ ಆಪರೇಷನ್ ಸಕ್ಸಸ್ ಆಗಲ್ಲ. ಡಾಕ್ಟರ್ ಏನ್ ಹೇಳ್ತಾರೆ, ಇಲ್ಲ ಇದು ಫೇಲ್ಯೂರ್ ಆಗಿದೆ, ಇನ್ನೊಂದ್ ಸ್ವಲ್ಪ ದಿನ ಮತ್ತೆ ಬಿಟ್ಟು ಮತ್ತೆ ಆಪರೇಷನ್ ಮಾಡೋಣ ಅಂತ ಹೇಳಿ. ನಿಮ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೇಮ್ ಪರ್ಸನ್ಗೆ ಸೇಮ್ ಇಲ್ನೆಸ್, ಅಂದ್ರೆ ಸೇಮ್ ಪರ್ಸನ್ಗೆ ಮತ್ತೆ ಅದೇ ರೀತಿ ಹಾರ್ಟ್ ರಿಲೇಟೆಡ್, ಫಾರ್ ಎಕ್ಸಾಂಪಲ್ ಹಾರ್ಟ್ ರಿಲೇಟೆಡ್ ಕ್ಲೈಮ್ ಬಂದಿರುತ್ತೆ, ಸೇಮ್ ಪರ್ಸನ್ಗೆ ಮತ್ತೆ ಅದೇ ರೀತಿ ಹಾರ್ಟ್ ರಿಲೇಟೆಡ್ ಕ್ಲೈಮ್ ಬಂದ್ರೆ ಕ್ಲೈಮ್ ಕೊಡ್ತಾರ ಅಂತ. ಯಾಕಂದ್ರೆ ನಿಮ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕೊಡೋದಿಲ್ಲ. ಕೇರ್ ಹೆಲ್ತ್ ಇನ್ಶೂರೆನ್ಸ್ ಸೇಮ್ ಪರ್ಸನ್ಗೆ ಸೇಮ್ ಇಲ್ಲ, ಅಂದ್ರೆ ಹಾರ್ಟ್ ರಿಲೇಟೆಡ್ ಮತ್ತೆ ಕ್ಲೈಮ್ ಬರೋ ಸಹ, ಹಾರ್ಟ್ ಒಂದೇ ಅಲ್ಲ, ಸೇಮ್ ಒಬ್ಬ ಬಂದಿರೋ ಕಾಯಿಲೆ ಮತ್ತೆ ರಿಪೀಟ್ ಆಗ್ತಾ ಇರೋ ಸಹ ನಿಮ್ಗೆ ಕ್ಲೈಮ್ ಬರುತ್ತೆ. ಸೇಮ್ ಪರ್ಸನ್ಗೆ ಸೇಮ್ ಇಲ್ನೆಸ್ ಅನ್ಲಿಮಿಟೆಡ್ ಕೂಡ ಕ್ಲೈಮ್ ಸಿಗುತ್ತೆ. ನಿಮ್ ಕರೆಂಟ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಯಾವ ಕಂಪ್ನಿದು ಇಲ್ಲ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದು ಆಗಿರುತ್ತೆ. ಸಮ್ ಇನ್ಶೂರ್ಡ್ ನಿಮ್ಗೆ ಸಮ್ ಇನ್ಶೂರ್ಡ್ ಡಬಲ್ ಆಗ್ತಾ ಇರುತ್ತೆ. ನಿಮ್ಮೆಲ್ಲ ಸೇಮ್ ಪರ್ಸನ್ ಸೇಮ್ ಇಲ್ನೆಸ್ ಬಂದ್ರು ಕೂಡ ನಿಮ್ಗೆ ಪ್ರೊಟೆಕ್ಷನ್ ಇರುತ್ತೆ. ಆಮೇಲೆ ಇನ್ನ ಕೆಲವು ಮೈನ್ ಅಡ್ವಾಂಟೇಜಸ್ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನಂದ್ರೆ, ಇದು ಲೈಫ್ ಟೈಮ್ ಇರುತ್ತೆ. ಅಂದ್ರೆ ಆರೋಗ್ಯ ಚೆನ್ನಾಗಿದ್ದಾಗಲ್ಲ, ಆರೋಗ್ಯ ಕೆಟ್ಟದಾಗೂ ಸಹ ಕಂಪ್ನಿ ಯಾವುದೇ ಕಾರಣಕ್ಕೂ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡೋದಿಲ್ಲ ಅಂತ ಹೇಳಲ್ಲ. ಅಂಟಿಲ್ ಡೆತ್ ತನಕ ಹೆಲ್ತ್ ಇನ್ಶೂರೆನ್ಸ್ ರಿನ್ಯೂ ಆಗ್ತಾನೆ ಇರುತ್ತೆ. ಆಯುಷ್ ಕವರ್ ಆಗುತ್ತೆ. ನೀವು ಆಯುರ್ವೇದಿಕ್ ಅಲ್ಲಿ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಸಹ ಕವರ್ ಆಗುತ್ತೆ. ಪ್ರೀಮಿಯಂ ಬೇರೆ ಕಂಪ್ನಿ ಕಂಪೇರ್ ಮಾಡ್ರೆ ಕೇರ್ ಅಲ್ಲಿ ಕಡಿಮೆ ಪ್ರೀಮಿಯಂ ಇರುತ್ತೆ. ಆಮೇಲೆ ಏರ್ ಆಂಬ್ಯುಲೆನ್ಸ್ ಕವರ್ ಆಗುತ್ತೆ.
ಆಯುಷ್ಮಾನ್ ಏರ್ ಆಂಬುಲೆನ್ಸ್ ಕವರ್ ಆಗುತ್ತೆ. ನೀವು ಇನ್ ಕೇಸ್ ಕ್ಲೈಮ್ ಆದ್ರೂ ಸಹ ನೋ ಕ್ಲೈಮ್ ಬೋನಸ್ನ ಡಿಡಕ್ಟ್ ಮಾಡಲ್ಲ, ಕಂಟಿನ್ಯೂ ಕೊಟ್ಟೆ ಕೊಡ್ತಾರೆ. ಬೆಸ್ಟ್. ನೀವು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಒನ್ ಆಫ್ ದ ಬೆಸ್ಟ್